ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಎಷ್ಟೋ ಜನ ಪೋಷಕರು ಕನಸು ಕಾಣ್ತಾರೆ. ಆದರೆ ದೇಶದಲ್ಲಿರುವಂತ ಇವತ್ತು ವ್ಯವಸ್ಥೆ ಅಂದ್ರೆ ಒಂದು ಪರೀಕ್ಷೆನ ನೀಟ್ ಪರೀಕ್ಷೆಯನ್ನ ಬರೆದ್ರೆ ಮಾತ್ರ ಅದರಲ್ಲಿ ಸಕ್ಸಸ್ ಆದ್ರೆ ಮಾತ್ರ ಇವತ್ತು ಮೆಡಿಕಲ್ ಸೀಟ್ ಸಿಗುತ್ತೆ. ಆ ಸೀಟ್ ಸಿಗದೇ ಇದ್ರೆ ಸಾಕಷ್ಟು ಜನ ಪೋಷಕರು ಅವರ ಮಕ್ಕಳು ಸಾಕಷ್ಟು ನಿರಾಸೆಗೊಳಗಾಗ್ತಾರೆ. ಆದರೆ ಇಂಥ ನಿರಾಸೆಯನ್ನು ದೂರ ಮಾಡುವಂತ ಒಂದು ಸೆಂಟರ್ ಇದೆ, ಅದೇ ವರ್ಲ್ಡ್ ಎಜುಕೇಶನ್ ಸೆಂಟರ್. ಇದರಲ್ಲಿ MBBS ಮಾಡೋದಕ್ಕೆ ಯಾವ ರೀತಿ ಅವಕಾಶಗಳಿದೆ, ಏನೆಲ್ಲ ಅವಕಾಶಗಳನ್ನು ಕಲ್ಪಿಸ್ತಾರೆ, ಅದ್ರ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಈಗ ಬೆಂಗಳೂರು ಬ್ರಾಂಚ್ ಹೆಡ್ ಆಗಿರುವಂತ ಕೌಸಲ್ಯ ಮಜ್ಜಿಗೆ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಯಾವ ರೀತಿ ಇದು ಡಾಕ್ಟರ್ ಆಗಬೇಕು ಅಂತ ತುಂಬಾ ಜನ ಕನಸಿರುತ್ತೆ, ನೀಟ್ ಪರೀಕ್ಷೆ ಬರೆದಿದ್ರು ಕೂಡ ಯಾವ ರೀತಿ ಅವಕಾಶಗಳು ಸಿಗುತ್ತೆ ಅಂತ ಹೇಳಿದ್ರು ಒಂದು ಮೆಡಿಕಲ್ ಮಾಡ್ಲಿಕ್ಕೆ? ಹೊರದೇಶಗಳಲ್ಲಿ ಸಾಕಷ್ಟು ಅವಕಾಶಗಳಿದೆ. ಅಂದ್ರೆ ನಮ್ಮ ದೇಶದಲ್ಲಿ ತುಂಬಾ ತೀರಾ ಕಡಿಮೆ ಸೀಟ್ಗಳಿದೆ. ಸೊ ಅಕ್ರಾಸ್ ಇಂಡಿಯಾ ನಮ್ಮಲ್ಲಿ ಅರೌಂಡ್ 45,000 ಸೀಟ್ಸ್ ಇದೆ. ಇನ್ನ ನಮ್ಮ ಕರ್ನಾಟಕಕ್ಕೆ ಬಂದ್ರೆ 3,700 ಸೀಟ್ಸ್ ಇದೆ. ಸೊ ಬಟ್ ನಮ್ಮ ದೇಶದಲ್ಲಿ ಅರೌಂಡ್ 30 lakhs 30 ಲಕ್ಷ ಸ್ಟೂಡೆಂಟ್ಸ್ ಈ ವರ್ಷ ಎಕ್ಸಾಮ್ ಬರೆದಿದ್ದು ಫಾರ್ 45,000 ಸ್ಟೂಡೆಂಟ್ಸ್ ಫಾರ್ 45,000 ಸೀಟ್ಸ್. ಇನ್ ಕರ್ನಾಟಕ ಅರೌಂಡ್ 11 lakh ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದ್ದು ನೀಟ್ ಫಾರ್ 3,700 ಸೀಟ್ಸ್. ಸೊ ತುಂಬಾ ಕಾಂಪಿಟೇಷನ್ ಹೆಚ್ಚಿಗೆ ಇದೆ. ಸೊ ಇಂಥ ಒಂದು ಹೆಚ್ಚಿನ ಮಟ್ಟದ ಕಾಂಪಿಟೇಷನ್ ಅಲ್ಲಿ ಯಾರಿಗೆ ಸೀಟ್ ಸಿಗಲ್ಲ ಅಂತ ಮಕ್ಕಳು ಹೊರದೇಶಗಳಲ್ಲಿ ಹೋಗಿ ತುಂಬಾ ಕಡಿಮೆ ವೆಚ್ಚದಲ್ಲಿ ಯಾವುದೇ ರೀತಿ ಡೊನೇಷನ್ ಇಲ್ಲದೆ ಎಜುಕೇಶನ್ ಮುಗಿಸ್ಕೊಂಡು ಬರ್ಬೋದು. ಆ ರೀತಿ ಅವಕಾಶನ ನಾವು ಕಲ್ಪಿಸ್ಕೊಡ್ತೀವಿ. ಹೊರದೇಶಗಳಿರುವಂತ ಯೂನಿವರ್ಸಿಟಿಗಳಿಗೆ ನಾವು ಅಪ್ಲಿಕೇಶನ್ ಮಾಡಿಸ್ಕೊಡ್ತೀವಿ. ಅವ್ರ ಎಲ್ಲಾ ಪ್ರೊಸೆಸಿಂಗ್ ನಾವೇ ಮಾಡ್ತೀವಿ. ಅಡ್ಮಿಷನ್, ವೀಸಾ, ಆಮೇಲೆ ಅವ್ರ 6 ವರ್ಷಗಳ ಕಾಲ ಅವರ ಕಂಪ್ಲೀಟ್ ಜವಾಬ್ದಾರಿನ ನಾವೇ ನಮ್ಮ ಸಂಸ್ಥೆ ವಹಿಸ್ಕೊಂಡು ಅವರು ಸಕ್ಸಸ್ಫುಲಿ ಆ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ ಬರೋ ತರ ನಾವು ಒಂದು ಸೌಲಭ್ಯನ ಕಲ್ಪಿಸ್ಕೊಡ್ತಾ ಇದೀವಿ. ಅಂದ್ರೆ ನೀವು ಒಂದು ಪರೀಕ್ಷೆ ಮಾಡ್ತೀರಾ, ಆರಂಭದಲ್ಲಿ ಇಲ್ಲೊಂದು ಪರೀಕ್ಷೆ ಮಾಡ್ತೀರಾ? ಯಾವುದೇ ರೀತಿ ಪ್ರವೇಶ ಹೊರದೇಶಗಳಲ್ಲಿ ಎಸ್ಪೆಷಲಿ ದೇರ್ ಆರ್ ಸಮ್ ಕಂಟ್ರೀಸ್ ಲೈಕ್ ಚೈನಾ, ಫಿಲಿಪೀನ್ಸ್, ಯುಕ್ರೇನ್, ರಷ್ಯಾ, ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ, ಜಾರ್ಜಿಯಾ, ಈ ದೇಶಗಳಲ್ಲೆಲ್ಲ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಗಳಿಲ್ಲದೆ ಸ್ಟೂಡೆಂಟ್ಸ್ಗಳಿಗೆ ಈ MBBS ಓದುವಂತ ಅವಕಾಶಗಳನ್ನ ಕಲ್ಪಿಸಿಕೊಡುವಂತ ಯೂನಿವರ್ಸಿಟಿಗಳಿವೆ. ಅದೇ ಇದು ಒಂದು ಬ್ಯೂಟಿ ಆಫ್ ದಿಸ್ ಕಾನ್ಸೆಪ್ಟ್ ಅಂದ್ರೆ ಯಾವುದೇ ರೀತಿ ಎಂಟ್ರೆನ್ಸ್ಗಳಿಲ್ಲ. ಆಲ್ರೆಡಿ ಸ್ಟೂಡೆಂಟ್ಸ್ ಸೆಕೆಂಡ್ PUC ಎಕ್ಸಾಮ್ ಬರೀತಿದ್ದಾರೆ, ನೀಟ್ ಎಕ್ಸಾಮ್ ಬರೀತಿದ್ದಾರೆ, ಅದಕ್ಕೋಸ್ಕರ ಪ್ರಿಪರೇಷನ್ಗಳು ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ದೇ ಆರ್ ಟೈರ್ಡ್ ಆಫ್ ರೈಟಿಂಗ್ ಆಲ್ ದೀಸ್ ಎಕ್ಸಾಮ್ಸ್. ಸೊ ಅಂಥ ಸಮಯದಲ್ಲಿ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಪ್ರವೇಶ ಪರೀಕ್ಷೆಗಳಿಲ್ಲದೆ, ಡೊನೇಷನ್ಗಳಿಲ್ಲದೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಸ್ಟೂಡೆಂಟ್ಸ್ ಹೊರದೇಶಗಳಿಗೆ ಹೋಗಿ ಅಭ್ಯಾಸನ ಮಾಡ್ಕೊಂಡು ಬರ್ಬೋದು. ಅಂದ್ರೆ ಈಗ ಯಾಕೆ ಈ ಒಂದು ವಿದ್ಯಾರ್ಥಿಗಳು ವಿದೇಶಿ ಯೂನಿವರ್ಸಿಟಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು? ಅಲ್ಲಿ ಯಾವ ರೀತಿ ನೀವು ಸಹಕಾರವನ್ನು ಕೊಡ್ತೀರಿ? ಮತ್ತೆ ಈಗ ಫೀಸ್ ಸ್ಟ್ರಕ್ಚರ್ ಇರ್ಬೋದು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು, ಏನೆಲ್ಲ ಅಡ್ವಾಂಟೇಜ್ ಇರುತ್ತೆ ಈ ಸ್ಟೂಡೆಂಟ್ಸ್ಗೆ ಅಲ್ಲಿ ಹೋಗೋರಿಗೆ ಅಂತ? ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಅಂದ್ರೆ ನಾವು ಮುಂಚೆನೆ ಮಾತಾಡಿದ ಪ್ರಕಾರ ನಮ್ಮ ದೇಶದಲ್ಲಿ ಸೀಟ್ ಸಿಗ್ಬೇಕಂದ್ರೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಅವರು ಕಾಂಪಿಟೇಷನ್ ಕೊಡ್ಬೇಕಾಗತ್ತೆ, ತುಂಬಾ ಒಳ್ಳೆ ಮಾರ್ಕ್ಸ್ ತೆಗಿಬೇಕಾಗತ್ತೆ. ಬಟ್ ಅಬ್ರಾಡ್ ಅಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ 50% ಇದ್ರೆ ಸಾಕು. 50% PCB ನಲ್ಲಿ ತೆಗೆದ್ರೆ ಅವ್ರು ಹೊರದೇಶಕ್ಕೆ ಹೋಗಿ ಓದ್ಬೋದು. ಯಾವುದೇ ರೀತಿಯ ಒಂದು ಡಿಮಾಂಡ್ ಇಲ್ಲ. ನೀವು ಅಫ್ಕೋರ್ಸ್ ದೇರ್ ಆರ್ ಫ್ಯೂ ಯೂನಿವರ್ಸಿಟೀಸ್ ಆಸ್ ಫಾರ್ ಪರ್ಟಿಕ್ಯುಲರ್ ಪರ್ಸೆಂಟೇಜ್. ಅಂದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ 350+ ಯೂನಿವರ್ಸಿಟಿಗಳಿದೆ ಇನ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಚೈನಾ, ಫಿಲಿಪೀನ್ಸ್, ಯುಕ್ರೇನ್, ರಷ್ಯಾ, 350+ ಇದೆ. ಸೊ ಎಲ್ಲಾ ಕಡೆನೂ ಒಂದೇ ರೀತಿ ಕ್ರೈಟೀರಿಯಾ ಇರಲ್ಲ. ಕೆಲವೊಂದು ಯೂನಿವರ್ಸಿಟಿನಲ್ಲಿ 50% ಕೇಳಿದ್ರೆ, ಕೆಲವೊಂದು ಯೂನಿವರ್ಸಿಟಿನಲ್ಲಿ 60 ಕೇಳ್ತಾರೆ, 70 ಕೇಳ್ತಾರೆ. ನಾವು ನಮ್ಮ ಯಾವುದೇ ಒಬ್ಬ ವಿದ್ಯಾರ್ಥಿ ನಮ್ಮ ಸಂಸ್ಥೆಗೆ ಬಂದಾಗ ಫಸ್ಟ್ ನಾವು ಒಂದು ಬೇಸಿಕ್ ಸ್ಕ್ರೀನಿಂಗ್ ಅನ್ನೋದೊಂದು ಮಾಡ್ತೀವಿ. ಸೊ ಆ ಬೇಸಿಕ್ ಸ್ಕ್ರೀನಿಂಗ್ ಅಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಸ್ಟೂಡೆಂಟ್ ಪರ್ಸೆಂಟೇಜ್ ಎಷ್ಟು ಬಂದಿದೆ, ಅವನಿಗೆ ಹೊರದೇಶದಲ್ಲಿ ಹೋಗಿ ಅಭ್ಯಾಸ ಮಾಡೋ ಅಂತ ಕೆಪಾಸಿಟಿ ಇದೆಯಾ, ಅವನ ಕಮ್ಯುನಿಕೇಶನ್ ಹೆಂಗಿದೆ, ಅದನ್ನೆಲ್ಲ ನೋಡ್ಬಿಟ್ಟು ನಾವು ನಮ್ಮಲ್ಲಿರುವಂತ ಯೂನಿವರ್ಸಿಟಿಗಳನ್ನ ಸಜೆಸ್ಟ್ ಮಾಡ್ತೀವಿ. ಫಸ್ಟ್ ಥಿಂಗ್. ಅಡ್ವಾಂಟೇಜಸ್ ಏನಂದ್ರೆ ಹೊರದೇಶಕ್ಕೆ ಹೋಗಿ ಓದೋದ್ರಿಂದ ಅವ್ರಿಗೊಂದು ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ, ಒಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ, ಆಮೇಲೆ ಅವ್ರ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ, ಅವ್ರಿಗೊಂದು ಧೈರ್ಯ ಅನ್ನೋದೊಂದು ಬರುತ್ತೆ. ದಿಸ್ ಇಸ್ ಪರ್ಸನಲ್ ಆಸ್ಪೆಕ್ಟಿವ್. ಆದ್ರೆ ಅವ್ರ ಕರಿಕ್ಯುಲಮ್ ಆಸ್ಪೆಕ್ಟಿವ್ ಬಂದ್ಬಿಟ್ಟು ಹೊರದೇಶಗಳಲ್ಲಿ ತುಂಬಾ ಒಳ್ಳೆ ಟೆಕ್ನಾಲಜಿ ಇದೆ. ಆಮೇಲೆ ಈ ನಾವ್ ಯಾವುದೇ ಯೂನಿವರ್ಸಿಟಿಗಳು ಕಳಿಸಿದ್ರೆ ಅದೆಲ್ಲ ಆಲ್ಮೋಸ್ಟ್ 80% ಆರ್ ಗವರ್ಮೆಂಟ್ ಯೂನಿವರ್ಸಿಟೀಸ್. ಸೊ ಎಲ್ಲಾ ರೀತಿಯ ಸೌಕರ್ಯಗಳಿರುತ್ತೆ ಸ್ಟೂಡೆಂಟ್ಸ್ಗೆ. ಆ ದೇಶದಲ್ಲಿರುವಂತ ಒಂದು ಮೆಡಿಕಲ್ ಟೆಕ್ನಾಲಜಿನ ಕಲ್ತ್ಕೊಂಡು ಬಂದು ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್. ಆಮೇಲೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಆನಿಮೇಟೆಡ್
ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ತುಂಬಾ ಲೈಕ್ ಕ್ಲಾಸ್ ರೂಮ್ ಲೆಕ್ಚರಿಂಗ್ ತುಂಬಾ ಇರುತ್ತೆ. ಅಂದ್ರೆ 80% ಇಂಟು ಥಿಯರಿ ಇರುತ್ತೆ, 20% ಇಂಟು ಪ್ರಾಕ್ಟಿಕಲ್ ಇರುತ್ತೆ. ಸೊ ಬಟ್ ಕೆಲವೊಂದು ದೇಶಗಳಲ್ಲಿ ಲೈಕ್ ಚೈನಾ ತಗೊಳ್ಳಿ, ಜಾರ್ಜಿಯಾ, ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ, ಇಲ್ಲೆಲ್ಲ ಹೆಚ್ಚಿಗೆ ಪ್ರಾಕ್ಟಿಕಲ್ಗೆ ಒತ್ತು ಕೊಟ್ಟು ಎಜುಕೇಶನ್ ಕೊಡುವಂತ ಫೆಸಿಲಿಟಿಗಳಿದೆ. ಅಲ್ಲೆಲ್ಲ ಆನಿಮೇಟೆಡ್ ಟೆಕ್ನಾಲಜಿ, ಅಂದ್ರೆ ಈಗ ಸ್ಟೂಡೆಂಟ್ಸ್ ಆರ್ ಮೋರ್ ಇನ್ ಟು ವಿಜುವಲ್ ಟೆಕ್ನಾಲಜಿ. ಈಗ ನೀವು ಅವ್ರಿಗೆ ಕೇಳಿದ್ರೆ ನೀವು ನೀಟ್ ಎಕ್ಸಾಮ್ ಅಲ್ಲಿ ಬರ್ದಂತ 4th ಕ್ವೆಶನ್ ಏನಂತ ಕೇಳಿದ್ರೆ ದೇ ಮೇ ನಾಟ್ ಟೆಲ್, ಬಟ್ ಬಾಹುಬಲಿ ಮೂವಿನಲ್ಲಿ ವಿಚ್ ಇಸ್ ದ ನೆಕ್ಸ್ಟ್ ಸಾಂಗ್ ಅಂದ್ರೆ ಲೈಕ್ ಹೇಳ್ತಾರೆ. ಅಂದ್ರೆ ದೇ ಆರ್ ಮೋರ್ ಇನ್ ಟು ವಿಜುವಲ್ ಟೆಕ್ನಾಲಜಿ. ಸೊ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಈ ಆನಿಮೇಟೆಡ್ ಟೆಕ್ನಾಲಜಿ ಥ್ರೂ ಎಜುಕೇಶನ್ ಕೊಡುವಂಥದ್ದಿದೆ. ಸೊ ಅವ್ರಿಗೆ ತುಂಬಾ ನೆನ್ಪಿಟ್ಕೊಳ್ಳಿಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಇದೆಲ್ಲ ಅವಕಾಶಗಳು ಅವ್ರಿಗೆ ಅಬ್ರಾಡ್ ಅಲ್ಲಿ ಸಿಗುತ್ತೆ. ಅವ್ರು ಚೆನ್ನಾಗಿ ಓದ್ಕೊಂಡು ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಒಳ್ಳೆ ಅವಕಾಶಗಳು ನಮ್ಮ ದೇಶದಲ್ಲಿ ಇರುತ್ತೆ. ಮುಂದೆ ಇಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಆ ಟೆಸ್ಟ್ ಅನ್ನ ಪಾಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಪಾಸ್ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು, ಹೊರ ದೇಶದಲ್ಲಿ ಕಲ್ತಿದ್ದನ್ನ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಗೋಯಿಂಗ್ ಅಬ್ರಾಡ್. ಇನ್ನೊಂದು ಈಗ ಮೇಡಮ್ ಏನಂತಂದ್ರೆ, ಈ ರೂರಲ್ ಸೈಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಮೊದಲು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಕಷ್ಟಪಡ್ತಿರ್ತಾರೆ ಅವರು. ಸೊ ಇಲ್ಲಿ ಮೆಡಿಕಲ್ ಸೀಟು ಸಿಗೋದಿಲ್ಲ, ನೀಟ್ ಪರೀಕ್ಷೆಯಲ್ಲೂ ಕೂಡ ಸಕ್ಸಸ್ ಆಗೋದಿಲ್ಲ ಅಂತವ್ರು ಕೂಡ ಇಲ್ಲಿ ವಿದೇಶಗಳಿಗೆ ಹೋಗ್ಬೋದಾ? ಇಂಗ್ಲಿಷ್ ಅನ್ನೋದೊಂದು ಭಾಷೆ, ಅದು ಯಾವುದೇ ಒಬ್ಬ ವಿದ್ಯಾರ್ಥಿಯ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಹೇಳಲ್ಲ. ಇವತ್ತು ಅಲ್ಪ ಸ್ವಲ್ಪ ಇಂಗ್ಲಿಷ್ ಬರೋ ಅಂತ ಮಕ್ಕಳು ಮುಂದೆ ಹೋಗ್ತಾ ಚೆನ್ನಾಗಿ ಮಾತಾಡ್ಬೋದು. ಅವ್ರಿಗೆ ಅದು ಒಂದು ಪ್ಲಾಟ್ಫಾರ್ಮ್ ಸಿಗ್ಬೇಕು. ಅಂದ್ರೆ ಈಗ ಒಬ್ಬ ಸ್ಟೂಡೆಂಟ್ 4 ಜನ ಕೂತಾಗ ಯಾರಿಗೂ ಒಬ್ರಿಗೆ ಬಂದಿದ್ದ ಭಾಷೆ ಇನ್ನೊಬ್ರಿಗೆ ಬರಲ್ಲ. ಅವಾಗ ಮೀಡಿಯಂ ಆಫ್ ಕಮ್ಯುನಿಕೇಶನ್ ಏನಾಗ್ಬಿಡುತ್ತೆ, ಇಂಗ್ಲಿಷ್ ಆಗ್ಬಿಡುತ್ತೆ. ಹಂಗೆ ಅವ್ರು ಅಬ್ರಾಡ್ ಹೋದಾಗ ಅವ್ರಿಗೆ ಆ ರೀತಿಯ ಅದೇ ವಾತಾವರಣದಲ್ಲಿ ಇರ್ತಾರೆ. ಸೊ ಇಂಗ್ಲಿಷ್ ಅನ್ನೋದೇನು ಕ್ರೈಟೀರಿಯಾ ಅಲ್ಲ, ಬಟ್ ಅಫ್ಕೋರ್ಸ್ ಅವ್ರಿಗೊಂದು ಬೇಸಿಕ್ ನಾಲೆಜ್ ಇರಬೇಕು, ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರಬೇಕು, ಅಟ್ಲೀಸ್ಟ್ ಬೇಸಿಕ್ ಕಮ್ಯುನಿಕೇಟ್ ಮಾಡುವಂತ ಒಂದು ಎಲಿಜಿಬಿಲಿಟಿ ಇರಬೇಕು. ಅಂಥ ಮಕ್ಕಳನ್ನೇ ಕಳಿಸ್ತೀವಿ. ಬೇಸಿಕಲಿ ಏನು ಇವಾಗಿನ ಮಕ್ಕಳು ಯಾರು ಇಂಗ್ಲಿಷ್ ಬರ್ದೇ ಇರೋ ಅಂತ ಮಕ್ಕಳು ಯಾರು ಇಲ್ಲ ನಾನು ನೋಡೋ ಪ್ರಕಾರ. ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಬೇಸಿಕ್ ಕಮ್ಯುನಿಕೇಶನ್ ಮಾಡುವಷ್ಟು ಇಂಗ್ಲಿಷಲ್ಲಿ ಎಲಿಜಿಬಲ್ ಎಲ್ಲರೂ ಇದ್ದೇ ಇರ್ತಾರೆ. ಬಟ್ ದಟ್ಸ್ ನಾಟ್ ಎ ಕ್ರೈಟೀರಿಯಾ ಆಕ್ಚುಲಿ. ಓಕೆ, ಈಗ ನೀವು ಹೇಳಿದ್ರೆ ಚೀನಾದಲ್ಲಿ ಕೆಲವು ಯೂನಿವರ್ಸಿಟಿಗಳಿದಾವೆ, ಮತ್ತೆ ಉಕ್ರೇನ್ ಅಂತ ಕೂಡ ಹೇಳಿದ್ರೆ, ಅಲ್ಲಿ ಮೀಡಿಯಂ ಆಫ್ ಎಜುಕೇಶನ್ ಯಾವ ಎಲ್ಲಾ ಕಾಲೇಜುಗಳಲ್ಲೂ ಅಫ್ಕೋರ್ಸ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಚೈನಾ, ಯುಕ್ರೇನ್, ರಷ್ಯಾ ಇಲ್ಲೆಲ್ಲ ಲೋಕಲ್ ಭಾಷೆ ಬಂದ್ಬಿಟ್ಟು ಅಲ್ಲಿ ಚೈನಾದಲ್ಲಿ ಚೈನೀಸ್ ಮಾತಾಡ್ತಾರೆ, ಯುಕ್ರೇನಲ್ಲಿ ಯುಕ್ರೇನಿಯನ್, ರಷ್ಯಾದಲ್ಲಿ ರಷ್ಯನ್. ಸೊ ಇಲ್ಲೆಲ್ಲ ಲೋಕಲ್ ಭಾಷೆ ಬೇರೆ ಆಗಿದ್ರು ಮೀಡಿಯಂ ಆಫ್ ಎಜುಕೇಶನ್ ಇಸ್ ಇನ್ ಇಂಗ್ಲಿಷ್. ಈಗ ನಮ್ಮಲ್ಲಿ ಹಾಗೆ ನಾವು ಕನ್ನಡ ಮಾತಾಡ್ತೀವಿ, ತಮಿಳ್ ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ, ಬಟ್ ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ಹೋದ್ರೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಇಂಗ್ಲಿಷ್ ಇರುತ್ತೆ. ಅದೇ ರೀತಿ ಅಲ್ಲೂ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇರುತ್ತೆ. ಬಟ್ ದೇರ್ ಆರ್ ಸಮ್ ಕಂಟ್ರೀಸ್ ವೇರ್ ಲೋಕಲ್ ಭಾಷೆ ಕೂಡ ಇಂಗ್ಲಿಷ್ ಆಗಿರುತ್ತೆ. ಅಲ್ಲಿ ಫಿಲಿಪೀನ್ಸ್ ತಗೊಳ್ಳಿ, ಫಿಲಿಪೀನ್ಸ್ ಬಂದ್ಬಿಟ್ಟು ಅಲ್ಲಿ ಫಿಲಿಪೀನ್ಸ್ ಇಸ್ ದ ಓನ್ಲಿ ಕಂಟ್ರಿ ಹೂ ಸ್ಪೀಕ್ ಇಂಗ್ಲಿಷ್ ಇನ್ ಲೋಕಲಿ ಏಷ್ಯಾದಲ್ಲಿ. ಅಲ್ಲಿಯ 90% ಸಿಟಿಸನ್ಸ್ ಇಂಗ್ಲಿಷ್ ಮಾತಾಡ್ತಾರೆ. ಅದು ಬಿಟ್ಟು ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ ಇಂಥ ಕಡೆ ಎಲ್ಲ ಹೋದ್ರೆ ಕೆಲವರಿಗೆ ಭಾಷೆ ಕಲೀಲಿಕ್ಕೆ ಇಂಟರ್ನ್ಶಿಪ್ ಅಂದ್ರೆ ಕ್ಲಿನಿಕಲ್ಸ್ ಅಂತ ಬಂದಾಗ ಮಕ್ಕಳಿಗೆ ಅದು ಲೋಕಲ್ ಭಾಷೆಯ ಅರಿವು ಇರೋದು ತುಂಬಾ ಮುಖ್ಯ. ಅದಿಲ್ಲ ಅಂದ್ರೆ ಅವ್ರ ಪೇಷಂಟ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಅವ್ರು ಲೋಕಲ್ ಭಾಷೆ ಕಲ್ತ್ಕೊಳ್ಳೇಬೇಕು. ಸೊ ಸ್ವಲ್ಪ ಯಾರಿಗಾದ್ರೂ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಕಷ್ಟ ಇದೆ ಅಂದ್ರೆ ಸೊ ದೇ ಕ್ಯಾನ್ ಗೋ ಟು ಫಿಲಿಪೀನ್ಸ್, ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ. ಇಲ್ಲೆಲ್ಲ ಯಾವುದೇ ರೀತಿಯ ಭಾಷೆನ ಹೊಸದೊಂದು ಭಾಷೆ ಕಲಿಯುವಂತ ಒಂದು ನೆಸೆಸಿಟಿ ಇರಲ್ಲ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ಮೇಡಮ್. ವೀಕ್ಷಕರಿಗೆ ಒಂದು ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿನ್ನ ಸಂಕೋಚ ಬಿಡು ಈಗ, ಎಲ್ರ ಕರೆ ಬರುವುದಾಗ ಹಲೋ ಹಲೋ. ಎಷ್ಟು ಸ್ಟೈಲಿಶ್ ಆಗಿದೆ ಅಂದ್ರೆ ಜನರು ತಾನಾಗೆ ಶಿಳ್ಳೆ ಹೊಡಿತಾರೆ. ಸ್ಟಾರ್ ಸಿಟಿ ಪ್ಲಸ್ ಈಗ ಸ್ಪಾಟ್ಲೈಟ್ ವೈಟ್ ನಲ್ಲಿ ಅದೇ ಅದ್ಭುತ ಪರ್ಫಾರ್ಮೆನ್ಸ್ ಈಗ ಹೊಸ ಸ್ಟೈಲ್ ನಲ್ಲಿ. ಹೊಸ ಟಿವಿಎಸ್ ಸ್ಟಾರ್ ಸಿಟಿ ಪ್ಲಸ್ ಸ್ಟೈಲ್ ನ ಹೊಸ ಸ್ಟಾರ್. ಕೇಸರಿಯ ನುಡಿಯಲ್ಲೇ ಆಡಿದೆ ನನ್ನ ಶೈಲಿಯಲ್ಲೇ
ನುಡಿಗಳು ಮತ್ತು ಬಣ್ಣಗಳು ಬೇರೆ ಬೇರೆ, ಆದರೆ ನಮ್ಮ ಭಾಷೆ ಒಂದೇ, ಕೇಸರಿಯ ಭಾಷೆ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ಗಾಗಿ ಯಾವುದೋ ಒಂದು ಚಿಟ್ನಲ್ಲಿ ಹಾಕಬಹುದೇ? ಸೇವ್ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ? ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಲಲಿತಾ ಜ್ಯುವೆಲರಿ ಅವರ ಹೊಸ ಚಿಟ್ ಸ್ಕೀಮ್. ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ, ನಿಮಗಾಗಿ ನಾವು ಸಲ್ಲಿಸ್ತೇವೆ. 100% ವೇಸ್ಟೇಜ್ ಇಲ್ಲ. ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ? ನಮ್ಮನ್ನ ಈ ಹಂತಕ್ಕೆ ತಂದ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್. ಕೇಸರಿಯ ನುಡಿಯಲ್ಲೇ ಆಡಿದೆ ನನ್ನ ಶೈಲಿಯಲ್ಲೇ. ನುಡಿಗಳು ಮತ್ತು ಬಣ್ಣಗಳು ಬೇರೆ ಬೇರೆ, ಆದರೆ ನಮ್ಮ ಭಾಷೆ ಒಂದೇ, ಕೇಸರಿಯ ಭಾಷೆ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ರಾಯಚೂರಿನಲ್ಲಿ ಅಪಘಾತಕ್ಕೆ ಒಂದೇ ಕುಟುಂಬದ 5 ಬಲಿ. ರೈತರ ಹೆಸರಿನಲ್ಲಿ ಬ್ಯಾಂಕ್ ಅಧಿಕಾರಿಗಳಿಂದ ಪಂಗನಾಮ. ಮಿಮ್ಸ್ ವೈದ್ಯರ ಎಡವಟ್ಟಿಗೆ ಪ್ರಾಣವನ್ನೇ ಕಳೆದುಕೊಂಡ ಯುವಕ. ಮಗನಿಗಾಗಿ ತಮ್ಮ ಕ್ಷೇತ್ರವನ್ನೇ ಬದಲಾಯಿಸ್ತಾರ ಸಿದ್ದರಾಮಯ್ಯ? ಮಗಳ ಪ್ರೀತಿಗೆ ವಿಲನ್ ಆದ ಸಂಸದ ಕರಡಿ ಸಂಗಣ್ಣ ಆಪ್ತ. ಬಪ್ಪನಾಡು ದುರ್ಗಾಪರಮೇಶ್ವರಿ ದರ್ಶನ ಪಡೆದ ದೇವಸೇನ. ವೀಕ್ಷಿಸಿ ಪ್ರಜಾನಾಡು ಇಂದು ಸಂಜೆ 6ಕ್ಕೆ. ವರ್ಲ್ಡ್ ಎಜುಕೇಷನ್ ಸೆಂಟರ್ ಕುರಿತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೂಡ ಡಾಕ್ಟರ್ ಆಗಬೇಕಾ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾ, ಅದಕ್ಕೇನೆಲ್ಲ ಮಾಡಬೇಕು, ಯಾವ ರೀತಿ ಸಹಕಾರ ಸಿಗುತ್ತೆ, ಅದರ ಬಗ್ಗೆ ಕೌಶಲ್ಯ ಮಜ್ಜಿಗೆ ಅವರು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ಮೇಡಮ್, MBBS ಕೋರ್ಸ್ ಅಂದ್ರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ವರ್ಷಗಳ ಕೋರ್ಸ್ ಇದೆ, ಯಾವ ರೀತಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅದರಿಂದ? ಸೊ ಕೆಲವೊಂದು ಕಡೆ 5 years, ಫಿಲಿಪೀನ್ಸ್ ಅಲ್ಲಿ ಬಂದ್ರೆ 5 years ಇದೆ. ಚೈನಾ, ರಷ್ಯಾ, ಯುಕ್ರೇನ್, ಜಾರ್ಜಿಯಾ ಇಲ್ಲೆಲ್ಲ 6 years ಇದೆ. ಪೋಲ್ಯಾಂಡ್, ಲಿಥುವೇನಿಯಾ, ಲಾಟ್ವಿಯಾ, ಆಲ್ ದೀಸ್ ಕಂಟ್ರೀಸ್ ಅಲ್ಲೆಲ್ಲ 6 years ಇದೆ. ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾಲೆಲ್ಲ ಬಂದ್ರೆ ಕೆಲವೊಂದು ಕಡೆ 4 years ಇದೆ, ಕೆಲವೊಂದು ಕಡೆ 5.5 ಇದೆ. ಡಿಪೆಂಡ್ಸ್ ಸ್ಟೂಡೆಂಟ್ಸ್ ಯಾವ ಕಂಟ್ರಿ ಚೂಸ್ ಮಾಡ್ತಾರೆ ಅದಕ್ಕೆ ತಕ್ಕಂಗೆ. ಕೆಲವೊಂದು ಕಡೆ ಬಿಟ್ವೀನ್ 4 to 6 years ಅಂತ ಹೇಳ್ಬೋದು. ಅಂದ್ರೆ ಲರ್ನಿಂಗ್ ಅಲ್ಲಿ ಏನು ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ ಈಗ ಡಿಫರೆನ್ಸ್ ಇರೋದ್ರಿಂದ? ಇಲ್ಲ, ಆತರ ಏನು ಡಿಫರೆನ್ಸ್ ಇರಲ್ಲ. ಬಿಕಾಸ್ ದೇ ಡಿವೈಡ್ ದ ಕೋರ್ಸ್, ಪ್ರೀ ಮೆಡಿಕಲ್, ದೆನ್ ಕ್ಲಿನಿಕಲ್, ಬೇಸಿಕ್ಸ್ ಆಫ್ ಮೆಡಿಸಿನ್, ಕ್ಲಿನಿಕಲ್ ರೊಟೇಷನ್. ಸೊ ಆ ಮಟ್ಟದ ಟ್ರೈನಿಂಗ್ ಕೊಟ್ಟೇ ಕೊಡ್ತಾರೆ. ಸೊ ದೇ ಡಿವೈಡ್ ದ ಕೋರ್ಸ್. ಸೊ ಆ ಮಟ್ಟದ ಟ್ರೈನಿಂಗ್ ಸ್ಟೂಡೆಂಟ್ಸ್ ಇದ್ದೇ ಇರುತ್ತೆ. ಅಂದ್ರೆ ಈಗ ಈ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದ್ಮೇಲೆ ನಮ್ಮ ಇಂಡಿಯಾ ಬಂದ್ಮೇಲೆ ಯಾವ ರೀತಿ ರೆಕಗ್ನಿಷನ್ ಸಿಗುತ್ತೆ ಅಂತ ಅಂತ ಯೂನಿವರ್ಸಿಟಿಗಳ ಹೆಸರು ಹೇಳೋದು, ಯಾವ ರೀತಿ ರೆಕಗ್ನಿಷನ್ ಸಿಗ್ತಾ ಇದೆ? ಈಗ ಮಾಡಿ ಬಂದಿರೋರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿ ಸಿಗ್ತಾ ಇದೆ, ಮುಂದೆ ಹೋಗುವಂತವ್ರಿಗೆ ಯಾವ ರೀತಿ ಸಿಗುತ್ತೆ ಬರುವಂತ? ಆಕ್ಚುಲಿ ನಮ್ಮ ದೇಶದಲ್ಲಿ ಹೊರದೇಶದಲ್ಲಿ ಓದಿರುವಂತ ಡಿಗ್ರಿಗೆ ರೆಕಗ್ನಿಷನ್ ಸಿಗಬೇಕು ಅಂತ ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾರೆ ಬೇಸಿಕಲಿ ಅದಕ್ಕೆ, ಅಂದ್ರೆ ಲೈಸೆನ್ಸಿಂಗ್ ಎಕ್ಸಾಮ್. ಸೊ ಡಾಕ್ಟರ್ ಆಗಿ ಯಾವುದೇ ಒಬ್ಬ ವಿದ್ಯಾರ್ಥಿ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ವೆದರ್ ಅವ್ರು ಇಂಡಿಯಾದಲ್ಲಿ ಓದ್ತಾರೋ ಅಬ್ರಾಡ್ ಅಲ್ಲಿ ಓದ್ತಾರೋ, ಸೊ ಎಲ್ಲಾರ್ಗು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಲೈಸೆನ್ಸ್ ಇಶ್ಯೂ ಮಾಡುತ್ತೆ. ಬೇಸಿಕಲಿ ರಿಜಿಸ್ಟರ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಸ್ ಅ ಗವರ್ನಿಂಗ್ ಬಾಡಿ ಫಾರ್ ಇಂಡಿಯನ್ ಮೆಡಿಸಿನ್. ಸೊ ಹೊರದೇಶದಿಂದ ಬಂದಿರುವಂತ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ ಇರುತ್ತೆ. ಈ ವರ್ಷದಿಂದ ಅದು ಇಂಡಿಯಾದಲ್ಲಿ ಓದೋರ್ಗು ಕಂಪಲ್ಸರಿ ಆಗ್ತಾ ಇದೆ. ಅಂದ್ರೆ ಇಂಡಿಯಾದಲ್ಲಿ 5.5 ಕೋರ್ಸ್ ಮುಗಿದ್ಮೇಲೆ MCIನವ್ರು ಕಂಡಕ್ಟ್ ಮಾಡುವಂತ ನೀಟ್ ಎಕ್ಸಿಟ್ ಅಂತ ಒಂದು ಎಕ್ಸಾಮ್ ಬರಿಬೇಕು. ಅದು ಇವಾಗ ಇಂಡಿಯಾದಲ್ಲಿ ಓದೋರು ಬರಿಬೇಕು, ಅಬ್ರಾಡ್ ಅಲ್ಲಿ ಓದೋರು ಬರಿಬೇಕು. ಟಿಲ್ ಲಾಸ್ಟ್ ಇಯರ್ ವರ್ಗೂ ಬರೀ ಅಬ್ರಾಡ್ ಅಲ್ಲಿ ಓದ್ ಬಂದಂತ ಮಕ್ಕಳು ಮಾತ್ರ ಆ ಎಕ್ಸಾಮ್ ಬರೀತಿದ್ರು. ಆ ಎಕ್ಸಾಮ್ 300 ಮಾರ್ಕ್ಸ್ ಕಂಡಕ್ಟ್ ಆಗುತ್ತೆ. 150 ಅದಕ್ಕೆ ಪಾಸಿಂಗ್ ಮಾರ್ಕ್ಸ್. ಅಷ್ಟು ತೆಗೆದು ಪಾಸ್ ಆದ್ಮೇಲೆ ಅವ್ರು 1 ವರ್ಷ ಇಂಟರ್ನ್ಶಿಪ್ ಮಾಡ್ಬೇಕು ಇಂಡಿಯಾದಲ್ಲಿ.